ಸಹಾಯ ಮಾಡಿದಂತ ಎಲ್ಲ ಸಮಾಜದ ಎಲ್ಲ ಹಿರಿಯರಿದ್ದಾರೆ, ಅವರಿಗೆಲ್ಲರಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸಿ ಈ ಅತ್ಯಂತ ಚಿಕ್ಕ ಗ್ರಾಮದಲ್ಲಿ ಅತಿ ಎತ್ತರದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿಯನ್ನು ಅನಾವರಣ ಮಾಡಿದಂತಹ ಸಮಸ್ತ ಮಧುವಾಯಿ ಗ್ರಾಮದ ಸಮಸ್ತ ಎಲ್ಲ ಸಮುದಾಯ ಬಾಂಧವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಸುತ್ತಮುತ್ತಲಿನಿಂದ ಬಂದಂತ ಬೇರೆ ಜಿಲ್ಲೆಗಳಿಂದ ಬಂದಂತ ನಮ್ಮ ಸಮಾಜದ ಮುಖಂಡರೇ, ಹಿರಿಯರೇ, ಪತ್ರಕರ್ತರೇ, ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಗುರುಗಳು ಹೇಳದಂತೆ ನಮ್ಮ ಸಮಾಜ ಬಹಳ ಕಡಿಮೆ ಇದ್ರೂ ಸಹ ಇಲ್ಲಿರುವಂತಹ ಹಾಲಮತ ಸಮಾಜ, ಉಪಾರ ಸಮಾಜ, ದಲಿತ ಸಮುದಾಯ, ಮತ್ತೆ ಯಾರ್ಯಾರದಾರ್ರಿ, ಮಳಿ ಸಮಾಜ, ರೆಡ್ಡಿ ಸಮಾಜ, ಎಲ್ಲ ಸಮುದಾಯದವರು ಒಂದು ಸಣ್ಣ ಸಮುದಾಯಕ್ಕೆ ಒಂದು ರೀತಿ ಆಶೀರ್ವಾದ ಸಹಕಾರ ಕೊಟ್ಟು ಇವತ್ತೇನು ನಾವೆಲ್ಲ ಕೇಸರಿ ಹಾಕೊಂಡರು ಒಂದೇ ಒಂದು, ಅದೆಲ್ಲ ನಾವು ಸನಾತನ ಹಿಂದೂ ಧರ್ಮದವರು ಅಂತ ಸಂಕೇತ ಕೊಟ್ಟಿದ್ದಲ್ಲ. ಅದಕ್ಕೆ ನಿಮ್ಗೆ ಸಾಷ್ಟಾಂಗ ನಮಸ್ಕಾರಗಳು ಬಂದವು. ಇವತ್ತು ನಾವು ಒಂದಾಗಬೇಕಂತ ಕಾಲ ಬಂದಿದೆ. ನಾವು ಒಂದಾಗದೇ ಇದ್ರೆ ನಮ್ಗೆ ಯಾರಿಗೂ ಭವಿಷ್ಯ ಇಲ್ಲ. ನಾವು ಯಾವುದೇ ನಮ್ಮ ಸಿದ್ದಣ್ಣ ಸೌದಿಯವರು ಹೇಳ್ದಂಗೆ ಯಾವುದೇ ಜಾತಿಯಲ್ಲಿರಲಿ, ಯಾವುದೇ ಉಪಪಂಗಡದಲ್ಲಿರಲಿ, ಆದರೆ ನಮ್ಗೆಲ್ಲರಿಗೂ ಸುರಕ್ಷತೆ ಅಂದ್ರೆ ಸನಾತನ ಧರ್ಮ. ನಮ್ಮ ಧರ್ಮ ಕೇಸರಿ ಧರ್ಮ. ಯಾಕಂದ್ರೆ ಇವತ್ತು ನೋಡಿ ಎಷ್ಟು ಸಮಾಜ ಸುಧಾರಕರು ನಮ್ಮ ಸಿದ್ದಣ್ಣವ್ರು ಹೇಳ್ದಂಗೆ ಬಸವಣ್ಣವರ ಆದಿಯಾಗಿ, ಗೌತಮ ಬುದ್ಧನ ಆದಿಯಾಗಿ ಇವತ್ತು ಅನೇಕ ಮಹಾ ಸತ್ಪುರುಷರು ಈ ದೇಶದ ಸಮಾಜದಲ್ಲಿರುವಂತಹ ಅನೇಕ ಕಂದಾಚಾರಗಳನ್ನ, ಅಸ್ಪೃಶ್ಯತೆಯ ವಿರುದ್ಧ ಶಿಕ್ಷಣದ ಸಲುವಾಗಿ ಇವತ್ತು ಏನು ಈ ದೇಶದಲ್ಲಿ ಹೋರಾಟ ಮಾಡಿದ್ದಾರೆ. ನಾವೆಲ್ಲ ಪುತ್ಥಳಿಗಳನ್ನು ಕೂಡಿಸುವಂತ ಒಂದು ಸಂಸ್ಕೃತಿ ಭಾರತದಲ್ಲಿ ಯಾಕಿದೆ ಅಂದ್ರೆ ಎಲ್ಲ ದೇಶನಾಗಿದೆ. ಇಂಗ್ಲೆಂಡ್ನಲ್ಲಿದೆ, ಅಮೆರಿಕಾದಲ್ಲಿದೆ. ಆದರೆ ಭಾರತದಲ್ಲಿ ಇವರೆಲ್ಲ ಯಾಕೆ ಕೂಡಿಸ್ತೀವಿ ಅಂದ್ರೆ ಶಿವಾಜಿ ಮಹಾರಾಜರಾಗಲಿ, ಮಹಾರಾಣಾ ಪ್ರತಾಪರಾಗಲಿ, ಅಹಿಲಾಬಾಯಿ ಹೋಳ್ಕರ್ ಆಗಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರಾಗಲಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರಾಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಮೊದಲ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆಗೆದಂತಹ ಯಾರು? ಜ್ಯೋತಿಬಾ ಫುಲೆ ಧರ್ಮಪತ್ನಿ ಸಾವಿತ್ರಿಬಾಯಿ ಫುಲೆ. ಒಂದು ಹೆಣ್ಮಗಳು. ಮೊದಲು ಹೆಣ್ಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾರೇ ಸಮಾನತೆ ಹೆಣ್ಮಕ್ಳಿಗೆ ತಂದಿದ್ರೆ, ಸಂವಿಧಾನದ ಮೂಲಕ ಅಸ್ಪೃಶ್ಯತೆ ವಿರುದ್ಧ ಮೀಸಲಾತಿ ತಂದಿದ್ರೆ, ಎಲ್ಲರೂ ಸರಿಸಮಾನವಾಗಿ ಜೀವನ ಮಾಡಬೇಕು ಅನ್ನುವಂತಹ ಕಲ್ಪನೆಯನ್ನ ಅನೇಕರು ಹೊಂದಿದ್ರು. ಆದರೆ ಅದನ್ನು ಸಂವಿಧಾನದ ಮೂಲಕ ತರುವಂತ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿಕ್ಕಿದ್ರಿಂದ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಆಯಿತು. ಮಹಾತ್ಮ ಫುಲೆ, ಅಹಿಲಾಬಾಯಿ ಹೋಳ್ಕರ್ ಒಬ್ಬ ಹಾಲು ಮತದ ಹೆಣ್ಣುಮಗಳು. ರಾಜಮಾತಾ ಅಹಿಲಾಬಾಯಿ ಹೋಳ್ಕರ್ ಅಂದ್ರೆ ಇಂದೂರಿನ ರಾಣಿ. ಆ ರಾಣಿ ಮೊದಲೆಲ್ಲ ಸತಿ ಸಹಗಮನ ಪದ್ಧತಿ ಇತ್ತು ದೇಶದಲ್ಲಿ. ಗಂಡ ಸತ್ತ ಕೂಡಲೇ ಚಿತೆಗೆ ಹಾರಬೇಕು ಅನ್ನುವಂತ ಒಂದು ಕೆಟ್ಟ ಸಂಪ್ರದಾಯ ಈ ದೇಶದಾಗಿತ್ತು. ಅದಕ್ಕೆ ಸಾಕಷ್ಟು ಮಂದಿ ಹೋರಾಟ ಮಾಡ್ಕೊಂಡು ಬಂದ್ರು. ರಾಜಾ ರಾಮಮೋಹನ್ ರಾಯ್ ಹಿಡಿದು ಅಹಿಲಾಬಾಯಿ ಹೋಳ್ಕರ್ ಅನ್ನುವಂತ ಹೆಣ್ಮಗಳು ಅವಾಗಿನ ಕಾಲನಾಗ ಮಹಾರಾಣಿ ಆಗೋದು ಬಹಳ ಕಷ್ಟ ಇತ್ತು. ಆದ್ರೆ ಅವರ ಅಹಿಲ್ಯಾಬಾಯಿ ಹೋಳ್ಕರ್ ಗಂಡ ತೀರ್ಕೊಂಡ ಮೇಲೆ ಯುದ್ಧದಲ್ಲಿ
ಅವರು ತೀರು ಹೋದ್ಮೇಲೆ ಆ ಮಹಾರಾಜ ಏನ್ ಮಾಡ್ದ, ಇಲ್ಲ ನನ್ನ ಸೊಸಿ ಬಹಳ ಸಶಕ್ತದಾಳೆ, ನನ್ನ ಸನಾತನ ಧರ್ಮ, ನನ್ನ ದೇಶ ರಕ್ಷಣೆ ಮಾಡುವಂತ ಹೆಣ್ಮಗಳಿಗೆ ಶಕ್ತಿ ಇದೆ ಅಂತೇಳಿ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ನ ಮಹಾರಾಣಿ ಮಾಡಿದ್ರು. ಇವತ್ತು ನೀವೇನು ಕಾಶಿಗೆ ಹೋಗ್ತಿರಲ್ಲ, ಕಾಶಿ ವಿಶ್ವನಾಥನ ಗುಡಿ ಏನಿದೆ ಅಲ್ಲ, ಅದು ಯಾರು ಕಟ್ಟಿದ್ದಂದ್ರೆ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಈ ದೇಶದಲ್ಲಿ 3,500 ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡಿದಂತ ಹೆಣ್ಮಗಳು, ಸತಿ ಸಹಗಮನ ಪದ್ಧತಿಯನ್ನು ತೆಗೆದುಹಾಕಿದಂತ ಹೆಣ್ಮಗಳು, ಯೌವನದಲ್ಲಿ ಹೆಣ್ಮಗಳು ವಿಧವೆಯಾದ್ರೆ ಮತ್ತೊಂದು ಲಗ್ನ ಆಗಬೇಕು ಅನ್ನುವಂತ ಕಾನೂನು ಮಾಡಿದಂತ ಹೆಣ್ಮಗಳು ಯಾರಪ್ಪ ಅಂದ್ರೆ ಅದು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಒಂದು ಹೆಣ್ಮಗಳು 35 ವರ್ಷ ರಾಜ ಆಡಳಿತ ಮಾಡ್ತಾಳೆ. ಎಲ್ಲೆಲ್ಲಿ ನಮ್ಮ ದೇವಸ್ಥಾನಗಳು, ಜ್ಯೋತಿರ್ಲಿಂಗಗಳು, ನೀವು ಹೋಗ್ರಿ ನೀವು ಮಹಾರಾಷ್ಟ್ರಕ್ಕೆ, ಆ ದೇವಸ್ಥಾನದ ಏನ್ ನಮ್ಮ ಜ್ಯೋತಿರ್ಲಿಂಗ ಅದಾವಲ್ಲ, ಇವತ್ತು ಕಾಶಿಯಲ್ಲಿ ಸಹಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿಯನ್ನ ಕಾಶಿ ವಿಶ್ವನಾಥನ ಗುಡಿ ಮುಂದೆ ಹಿಂಗೆ ಲಿಂಗ ಇಟ್ಕೊಂಡು ಕೂತಂತ, ಲಿಂಗ ಹಿಂಗೆ ಹಿಡ್ಕೊಂಡು ಕೂತಂತ ಹೆಣ್ಮಗಳೇ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಇಂಥ ಹೆಣ್ಮಗಳು ನಮ್ಮ ದೇಶದಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡಿದಂಥವ್ರು ನಮಗೆಲ್ಲರಿಗೂ ಗುರುತಿರ್ಲಿಲ್ಲ. ನಾವೆಲ್ಲರೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಕರಿತಾ ಇದ್ವಿ. ಆ ಹೆಣ್ಣುಮಗಳು ಬಹಳ ಶೂರ ಧೀರ ಹೆಣ್ಣುಮಗಳು. ಆದರೆ ಇತಿಹಾಸದಲ್ಲಿ ನಮ್ಮ ಚೆನ್ನಮ್ಮನ ದಾಖಲೆ ಆಗಿರಲಿಲ್ಲ. ಇವತ್ತು ಭಾರತದಲ್ಲಿ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು ಅಂದ್ರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬಳೇ ಅಲ್ಲ, ಆ ಹೆಣ್ಮಗಳ ಹಿಂದೆ ತಾಯಿಯ ಮಗನ ಆಗಿದ್ದಂತ ಸಂಗೊಳ್ಳಿ ರಾಯಣ್ಣ. ನಾ ಈ ಗುರುಗಳು ಕೇಳಿದ ಯಾವ್ಯಾವ ಸಮಾಜದವರಿದ್ರು ಅವ್ರು ದೊಡ್ಡ ತಡಿ. ಒಡ್ಡರ ಬಾಳಣ್ಣ, ಒಡ್ಡರ ಯಲ್ಲಣ್ಣ ವಾಲ್ಮೀಕಿ ಸಮಾಜದ ಪಂಚಬತ್ತಿ ಬಸಪ್ಪ ನಾಯಕರು, ಮತ್ರಿ ಲಂಬಾಣಿ ಬಂಜಾರ ಸಮಾಜದ ಬಾಳ ನಾಯಕರು, ಯಾದವ್ ಸಮಾಜದವರು, ಉಪ್ಪಾರ್ ಸಮಾಜದವರು, ಅವ್ರೆಲ್ಲರೂ ಕೂಡಿ ಚೆನ್ನಮ್ಮನ ಮುಖಾಂತರ ಭಾರತದಲ್ಲಿ ಪ್ರಥಮ ಒಮ್ಮೊಮ್ಮೆ ಹೆಸರುಗಳು ಏನಾಗ್ತಾವು, ಒಬ್ಬರು ಮುಂದೆ ಬರ್ತತಿ, ಒಬ್ಬೊಬ್ಬರದು ಎಲೆ ಮೇಲೆ ಕಾಯಿ ಎತ್ತೀವಲ್ಲ, ಹಂಗ ಗುರ್ತಾಗೋದಿಲ್ಲ. ಅವರು ಪಾಪ ಬರೀ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬರೇ ಮಾಡಿದ್ರಲ್ಲ, ಸಂಗೊಳ್ಳಿ ರಾಯಣ್ಣ ಅಂತ ಅದ್ಭುತ ವ್ಯಕ್ತಿ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15 ಅವನ ಜನ್ಮ ಜನವರಿ 26 ಅವನಿಗೆ ಗಲ್ಲಿಗೇರಿಸಿದಂತ ದಿವಸ ನೋಡ್ರಿ. ಹಾಲಮತಕ್ಕೆ ಯಾಕೆ ನಾವು ಶ್ರೇಷ್ಠ ಅಂದಾರಂದ್ರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, ಬ್ರಿಟಿಷರು ಗಲ್ಲಿಗೇರಿಸಿದ್ದು ಜನವರಿ 26. ಭಾರತದ ಸಂವಿಧಾನ ಗಣರಾಜ್ಯೋತ್ಸವ ಅಂತೇಳಿ ನಾವು ಸಂವಿಧಾನ ಒಪ್ಕೊಂಡಂತ ದಿನ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ. ಅದಕ್ಕೆ ಬಂಧುಗಳೇ, ಎಲ್ಲರೂ ಏನು ಜಾತಿ ಮ್ಯಾಗ ಅದು ಮಾಡಲಿಲ್ಲ. ಎಲ್ಲ ನೋಡ್ರಿ, ಇವತ್ತು ಇಡೀ ನನಗನ್ನಿಸ್ತದೆ ಇಡೀ ರಾಜ್ಯದಲ್ಲೇ ಮಧುಬಾಯಿ ಇವತ್ತು ಒಂದು ಉದಾಹರಣೆ ಆಗಿ ನಿಂತಿದೆ. ನಾವು ಸಣ್ಣ ಸಮಾಜದವ್ರು ಇದ್ರು ಸಹಿತ ಎಲ್ಲಾ ಸುಮಾರು 36-37 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲಾ ಹನಿ ಗೂಡಿದ್ರ ಹಳ್ಳ ಆಗ್ತೇವೆ. ಯಾಟಿಗೆ 78 ಮನಿ ಅದಾಯ್ತು. ಅದಕ್ಕೇನೆ ಹೇಳ್ತಿರ್ತೀನಿ ಯಾವಾಗಲೂ, ನಾವು ಬರೇ ಒಂದೇ ಜಾತಿ ಅಂತಲ್ಲ, ನಮ್ಮ ಸಿದ್ದರಾಮಣ್ಣ ಸಹೋದರರು ನಮಗೆ ಎಲ್ಲಾ ಸಮುದಾಯದವರು ನಾವು ಒಂದಾದ್ರೆ ನಾವು ಬರೀ ಅಷ್ಟೇ ಬೆಳಿಬಾರ್ದು. ನಮಗೆ ಸಿಗುವಂತ ಒಂದು ರೊಟ್ಟಿಯಲ್ಲಿ ಎಲ್ಲರಿಗೂ ಹಂಚಿ ತಿನ್ನುವಂತ ಸಮಾಜ ಇವತ್ತು ಪಂಚಮಸಾಲಿ ಸಮಾಜ. ಅದಕ್ಕೆ ಬಂಧುಗಳೇ, ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಎಷ್ಟು ಕಡೆ ಕೂಡ್ಲಕತ್ತವ, ಎಲ್ಲ ಕಡೆ. ಮೊನ್ನೆನೆ ನಾವು ರಾಮದುರ್ಗ ತಾಲೂಕಿನಲ್ಲಿ ಕುನ್ನಾಳ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ವಿ. ಇವತ್ತು ಮಧುಬಾಯಿಯಲ್ಲಿ ನಾವೆಲ್ಲರಿಗೂ ಅವರು ಪ್ರೇರಣೆ ಆಗಬೇಕು ಅಂತ ಕಾರಣದಿಂದ ಈ ಕೆಲಸ ಇವತ್ತು
ಚೆನ್ನಮ್ಮನ ಮೂರ್ತಿಗಳು ಎಲ್ಲೆಲ್ಲಿ ಹೋಗಿ ಕಾಣಿಸ್ತಿದ್ವು. ನಮ್ಮ ಭಗೀರಥ ಉಪವಾಸ ಸಮಾಜದ ಪೂಜ್ಯರ ಹೇಳದಂತೆ ಇವತ್ತು ಕೂಡಲ ಸಂಗಮದ ನಮ್ಮ ಸ್ವಾಮಿಗಳು ಇವತ್ತೇನು ಮೀಸಲಾತಿ ಅಥವಾ ಸಮಾಜವನ್ನು ಒಕ್ಕಟ್ಟು ಮಾಡಬೇಕತ್ತೇನು ಹಗಲು ರಾತ್ರಿ ಅವರು ನಾ ಮೇಲೆ ಮೇಲೆ ಜಡ್ಡಿಗೆ ಬೀಳ್ತೀವಿ. ನಾವು ಒಮ್ಮೆ ಜಡ್ಡಿಗೆ ಬಿದ್ದಿದ್ದು ಗುಡುಗಿ ತಗೊಂಡಿದ್ದು ನೋಡೇ ಇಲ್ಲ. ಒಮ್ಮೆ ಕೊಸಕ್ಕತ್ತು ಕೆಮ್ಮೆ ಇಲ್ಲ. ಮತ್ತ ಅವು ಏನು ನಾವು ಪಾದಯಾತ್ರೆ ಮಾಡ್ಯಾಕ ಕರೋನಾ ಇತ್ತು. ಅವಾಗ ಏನು ನಾವೆಲ್ಲ ಮಾರಿಗೆಲ್ಲ ಹಚ್ಕೊಂಡು ಅಡ್ಯಾಡ್ತಿದ್ವಿ. ಅವ್ರು ಹಂಗೇ ದುಡ್ದವ್ರಿಗೆ ದುಡ್ದವ್ರ ಅನ್ಬೇಕು. ಆಸ್ತಿ ಯಾರು ತಗೋತಾರ ಯಾರು ಬಿಡ್ತಾರ ಏನ್ ಆಸ್ತಿಯನ್ನ ಸತ್ತ ಮ್ಯಾಗ ನಮ್ದು ಗೋರ್ಯಾಗ ಇಡ್ತಾರ. ಯಾರೋ ಕೊಟ್ಟಿದ್ದ ಆಸ್ತಿ ಯಾರೋ ಕುಟುಂಬದವ್ರ ಮೇಲೆ ನಮ್ಮ ದರೆಪ್ಪಣ್ಣವ್ರು ಹೇಳೋದಿಲ್ಲ. ಅದು ಅದರಿಂದ ಅವೇನು ತಲೆ ಕೆಡಿಸೋದು ಬೇಡ. ಸಾಧುಗ ಸಂತುಗ ಆಸ್ತಿ ವ್ಯಾಮೋಹನ ಇರಬಾರ್ದು. ಯಾಕಂದ್ರೆ ನಾವು ಸಿದ್ದೇಶ್ವರ ಅಪ್ಪರ ನೋಡಿಯಲ್ಲ, ನಾವು ಸಮೀಪದಿಂದ ಬಿಜಾಪುರನಾಗ ಕಿಸೆಗಿದ್ದ ಎಲ್ಲಾರಂತ ಒಬ್ಬ ಸಂತ ಕಿಸೆನೇ ಇರಲಿಲ್ಲ ಅವ್ರಿಗೆ. ಮತ್ತೆ ಎಲ್ಲರಿಗೂ ತೂತು ಬಿತ್ತಂದ್ರೆ ಅದನ್ನ ಚೇಂಜ್ ಮಾಡ್ತಿದ್ದಿಲ್ಲ ಅವ್ರು. ತಾವೇ ಸ್ವಂತ ಸೂಜಿ ದಾರ ತಗೊಂಡು ಒಂದು ಹೊಲ್ದು. ಯಾಕೆ ನಾವು ಕೇಳಿದ್ರೆ ಇಲ್ರಪ್ಪ ಒಂದು ಎಲ್ಲ ಚಪ್ಪಲ್ ಸಹಿತ ಇಲ್ಲ. ಎದಕ್ಕೆ ರೀ 8 ದಿವಸ ಬರ್ತೈತೆ ನಮ್ಗೆ ಎದಕ್ ಬೇಕು. ಸ್ವಂತ ಕಾರ್ ತಗೊಳ್ಳಿಲ್ಲ ಸಿದ್ದೇಶ್ವರಪ್ಪ. ಯಾರಿಗೆ ಭಕ್ತರಿಗೆ ನಾನು ಕರ್ಕೊಂಡು ಹೋಗ್ಬೇಕಾಗಿರ್ತದ ಕರ್ಕೊಂಡು ಹೋಗ್ತಾರೆ. ಇಲ್ಕಂದ್ರೆ ನಾ ಇಲ್ಲಿ ಆಶ್ರಮದಾಗ ಇಲ್ಕಂದ್ರೆ ಏನ್ ಮಾಡ್ತಿದ್ರು ಅವರು, ಯಾರೋ ಒಂದು ಕಾರ್ಯಕ್ರಮಕ್ಕೆ ಹೇಳಿದ್ರು ತಿಳ್ಕೊರಿ 5 ಗಂಟೆಗೆ ಬರ್ಬೇಕಪ್ಪ ಬರುತ್ತೆ. ಅವ್ರು 4:30 ತನ ಬರ್ಲಿಲ್ಲ, ಸ್ವತಃ ನಡ್ಕೋತ ಹೊಂಟ್ಬಿಟ್ಟವ್ರು ಆ ಕಾರ್ಯಕ್ರಮ. ಈಗ ನೋಡ್ರಿ ಅವ್ರ ಲಿಂಗೈಕ್ಯರಾದಾಗ 25-30 ಲಕ್ಷ ಜನ ಸೇರಿದಲ್ಲ. ಸಂತರಿಗೆ ಇವತ್ತಮ್ಮ ಭಗೀರಥ ಸ್ವಾಮೀಜಿಯವ್ರು ಹೇಳಿದ್ರಲ್ಲ, ನಮ್ಮ ಕೂಡಲ ಸಂಗಮದವರೆಗೂ ಏನೂ ಇಲ್ಲ ಅಲ್ಲಿ. ಆ ಮಠದಾಗೇನು ಸುಡುಗಾಡಿ ಇರಲಿಲ್ಲ. ಆ ಪಂಕ ಹೆಂಗೆ ತಿರುಗ್ತಿತ್ತು, ಗಾರ ಬುರ್ರ ಆ ಸ್ಪ್ರಿಂಗ್ ಹೋದ್ರೆ ಒಂದು ಸೋಫಾ ಎತ್ತರಿ ಸಿದ್ಧ ಹಿಂಗ್ ಕೂತು ಕಗನಾಗೆ ಕುಂದ್ರು. ಹೇಳ್ಬೇಕಾದ್ರೆ ಇಬ್ರು ಬಂದು ಹೆಮಸು. ನಾನೇ ಒಂದು ಹೋದಾಗ ನೋಡಿ ನಾನೇ ಸೋಫಾ ಸೆಟ್ ಕೊಟ್ಟು ಕಳಿಸಿದೆ ಅವ್ರಿಗೆ. ಇದೇನು ಮಾನವ ನೋಡ್ರಿ, ಡೈನಿಂಗ್ ಟೇಬಲ್ ಇಲ್ಲ, ಚಲೋ ಕಾಟ್ ಇಲ್ಲ, ಒಳಗೆ AC ಇಲ್ಲ, ಮಚ್ಚದ ಧಾನ್ಯನು ತೂತು ಬಿದ್ದಾವು, ಆ ತೂತದನ್ನ ಹಾಕಿ ಸೊಳ್ಳೆ ಹೋಗ್ತಾವು. ಇಂಥ ಸ್ವಾಮಿಗಳು ಇವ್ರನ್ನ ಇವತ್ತು ಉಚ್ಚಾಟನೆ ಮಾಡ್ಯಾರ. ಈ ಉಚ್ಚಾಟನೆ ಮಾಡೋರು ಸೊಂಡಿ ನೋಡ್ರಿ ಸ್ವಲ್ಪ ಹೆಂಗದ. ಉಚ್ಚಾಟನೆ ಮಾಡ್ತೀರಿ ಜಗದ್ಗುರುಗಳನ್ನ ಪೂಜ್ಯರನ್ನ ಅಂದ್ರೆ ಉಚ್ಚಾಟನೆ ಮಾಡಕ್ ಆಗ್ತದ. ಭಕ್ತರವ್ರು ಹೆಂಗಿರ್ತಾರೆ ಅವ್ರೇನು ಅದೇ ಭಕ್ತರೇ ಆಸ್ತಿ, ಅದೇ ಉತ್ತಾರೆ, ಅದೇ ಹಕ್ಕರೆಷ್ಟ್ರ, ಅದೇ ಸಾಕರೆಷ್ಟ್ರ. ನೀವೇನು ಕೂತಿರಲ್ಲ, ಎಲ್ಲ ಗುರುಗಳಿಗೆ ಯಾರು ಉತ್ತಾರಿಗಳು ಅಂದ್ರೆ ನೀವೇ. ಅವ್ರಿಗೇನೈತಿ, ಈಗ ನಿಮ್ಮ ಮನೆಗೆ ಯಾರು ಮನೆಗೆ ಬಂದ್ರೆ ನಾವು ಊಟ ಪ್ರಸಾದ ಕೊಡುದಿಲ್ಲ, ಕೊಡ್ತೀವ್ರಿ. ಕರ್ಕೊಂಡು ಹೋಗ್ತೀರಿ, ಪಾದ ಪೂಜೆ ಮಾಡ್ತೀರಿ, 100 ರೂಪಾಯಿ ಇಡ್ತೀರಿ, ಮತ್ತೆ ಊಟ ಮಾಡಿ ಕಳಿಸ್ತೀರಿ. ಈ ಮೂರ್ಖರಿಗೆ ಸಮಾಜ ಕಟ್ಟುವಂತ ಒಬ್ಬ ಸ್ವಾಮೀಜಿಗಳು. ಇವತ್ತು ಉಪ್ಪಾರ ಸಮಾಜ, ಹಾಲಮತ ಸಮಾಜ, ಒಮ್ಮೆ ಹಾಲಮತ ಸಮಾಜ ಗುರುಗಳು ಪಾದಯಾತ್ರೆ ಮಾಡ್ಲಕತ್ತಿದ್ರು ಹಾವೇರಿ ಬಳಿ. ನನಗೆ ಹೇಳು ಇಲ್ಲ ಗುರುಗಳದ್ದು ಇಲ್ಲೇ ಪಾದಯಾತ್ರೆ ಉಂಟು. ನಾ ಹೋದೆ, ಇಟ್ಟು ಖುಷಿ ಪಟ್ರು ಅವರು. ಬಸವನಗೌಡರು ಬಂದ ಬರ್ರಿ ಅಂತ ಹೇಳಿ. ನೀನೇ ನೋಡಪ್ಪ ಬಸವನಗೌಡ ಮೊದಲ ಹಾಲು ಮತಕ್ಕೆ ಎಷ್ಟಿ ಕೊಡ್ಬೇಕಂತ ಹೋರಾಟ ಮಾಡದ ನೀನೇ ವಿಧಾನಸಭೆದಾಗ ಅಂತ ಹೇಳಿ ನನಗೆ ಕಂಬಳಿ ಹಾಕಿ ಕುರಿ ಮ್ಯಾಗಿಟ್ಟು ಕೂಟ ತಗಸ. ಅದಕ್ಕೆ ಬಂದ ವೇಳೆ ನಾವು ಒಂದೇ ಸಮಾಜದ ಪರವಾಗಿ ಹೋರಾಟ ಮಾಡಲಿ. ವಿಧಾನಸಭೆಯಲ್ಲಿ ಸಿದ್ದಣ್ಣವರಾಗಲಿ ನಾವಾಗಲಿ ಎಲ್ಲಾ ಸಮಾಜಕ್ಕೆ ಮೀಸಲಾತಿ. ಅವ್ರವ್ರಿಗೆ ಏನು ಉಪ್ಪಾರ ಸಮಾಜ ಕಸ್ಕೋಬಾರ್ದು, ಹಾಲಮತ ಸಮಾಜ ಕಸ್ಕೋಬಾರ್ದು. 2Aದಾಗ ಹೋದ್ರೆ ಉಪ್ಪಾರ ಸಮಾಜಕ್ಕೆ ಅನ್ಯಾಯ ಆಗ್ತದೆ, ಹಾಲಮತ ಸಮಾಜಕ್ಕೆ ಅನ್ಯಾಯ ಆಗ್ತದೆ. 104 ಜಾತಿ ಅದಾವು. ಎಲ್ಲಿ 2Aದಾಗ ಅಲ್ಲಿ ಹೋದ್ರೆ ನಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅದರಿಂದ ಹೊರಗೆ ಬಂದು ನಾವು ಬೇರೆ ಸಪರೇಟ್ 2C 2D ಮಾಡ್ಕೊಂಡ್ವಿ. ಸುಮ್ಮನೆ ಬೋಗಸ್ ಭಾಷಣ ಮಾಡೋದ್ರಿಂದ 2A ಕೊಡಿಸ್ತೀನಿ. ನಾವು ಮತ್ತೊಂದು ಸಮಾಜದ ರೊಟ್ಟಿ ಕಸುವಂತ ಸಮಾಜ ಪಂಚಮಸಾಲಿ ಸಮಾಜ ಅಲ್ಲ. ಯಾರು ಅಸಂವಿಧಾನಾತ್ಮಕವಾಗಿ ಇವತ್ತು ಮೀಸಲಾತಿ ತಗೊಂಡಾರಲ್ಲ
ಅದನ್ನ ನಮ್ಗೆ ಹಂಚಿಕೊಡ್ರಿ ಅಂದ್ವಿ. ಮೀಸಲಾತಿ ವಿಚಾರ ಬಂದಾಗ, ವಾಲ್ಮೀಕಿ ಸಮಾಜ ವಿಚಾರ ಬಂದಾಗ ನಾನು ವಿಧಾನಸಭೆಯಲ್ಲಿ 7% ಮಾಡ್ಬೇಕನ್ನೋ ನಾವೇ ಹೋರಾಟ ಮಾಡಿದವರು. ಹಾಲು ಮತಕ್ಕೆ ನ್ಯಾಯ ಕೊಡ್ರಿ ಅಂದವ್ರು ನಾವೇ ಹೋರಾಟ ಮಾಡಿದೀವಿ. ನಾವು ಬರೇ ಪಂಚಮಸಾಲಿಗಳು ಅಟ್ಟೆ ಸೇರ್ಲಿಲ್ಲ, ಸಿದ್ದಣ್ಣವರು ನಾವು ಎಲ್ಲ ಅಮಿತ್ ಶಾ ಕರ್ಸಿದ್ರು ನಮ್ಮ ದಿಲ್ಲಿಗೆ. ರಾತ್ರಿ 2 ದಿನ ಚರ್ಚೆ ಆಯ್ತು ಅಮಿತ್ ಶಾ ನೋಡ. ನಡ್ಡಾ ಅವರಿದ್ರು, ಅಮಿತ್ ಶಾ ಇದ್ರು, ಕಟೀಲ್ ಅವರಿದ್ರು. ಅವ್ರು ಹೇಳಿದ್ರೆ ಅಮಿತ್ ಶಾ देखो पाटिल 2A में ಹಲೋ ಬುದ್ಧಿ ಫೋನ್ರಿ ಬುದ್ಧಿ ಫೋನ್ ನಾನ್ ಕಡೆ ಐತ್ರಿ. ಬಹಳ ಜನ ಅದಾರಲ್ಲಿ. ಆಮೇಲೆ ಮುಗಿತಂದ್ರೆ ಇನ್ನೊಂದ್ 15 ನಿಮಿಷ ಮುಗಿತೈತಿ. ಮದ್ಮಾವ ಆಗದನ್ರಿ ಇನ್ನೊಂದ್ 15 ನಿಮಿಷ ಐತ್ರಿ. ಇನ್ನೊಂದ್ 15 ನಿಮಿಷ ಐತ್ರಿ. ಅರ್ಹತೆ ಇದ್ದಂತ ಒಂದು ಮೀಸಲಾತಿ ಕರ್ಕೊಂಡ್ ಬರ್ತಾನ್ರಿ. ಫೋನ್ ಹಚ್ಚಿ ಕೊಡ್ತಾನ್ರಿ ಫಂಕ್ಷನ್ ಬರೀ ನಮ್ಮ ಲಿಂಗಾಯತರ ಎಲ್ಲಿ 2Aದಾಗಿರುವಂತ ಲಿಂಗಾಯತರು ಬಿಟ್ಟು ಉಳ್ಕಿದವರತ್ತ ದೀಕ್ಷ ಲಿಂಗಾಯತ. ಈ ಕಡೆ ಏನಂತಾರ ಅವರಿಗೆ ನಮ್ಮ ಆದಿಬಣಿಜಿಗರ ಕರೀತಾರೆ. ಅವರಿಗೆ ಮರಾಠ ಸಮಾಜ, ಜೈನ್ ಸಮಾಜ, ಕ್ರಿಶ್ಚಿಯನ್ ಸಮಾಜ 7% ಏನು ಕೊಟ್ಟಾರಲ್ಲ, ಮರಾಠ ಸಮಾಜಕ್ಕೂ ಕೊಡ್ತೀನಿ. ಯಾಕಂದ್ರೆ ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ರೆ ಇವತ್ತು ಭಾರತ ಆಗಿರ್ತಿರ್ಲಿಲ್ಲ. ನಮ್ಮ ಹಣಿ ಮ್ಯಾಗ ಕುಂಕುಮ, ವಿಭೂತಿ, ಭಂಡಾರ ಏನಾದ್ರು ಉಳಿದಿದ್ರೆ ದಕ್ಷಿಣ ಭಾರತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು. ಅವರು ಮರಾಠ. ಇವತ್ತ ಭಗೀರಥರು ಶಿವನ ಇದರಿಂದ ಜಟಾಯುದಿಂದ ಗಂಗೆಯನ್ನು ತಗೊಂಡು ಬಂದ್ರು ಭೂಮಿಗೆ. ಅವ್ರೇನಾರು ಎಂದರೆ ಬರೀ ಉಪಾರ ಸಮಾಜಕ್ಕೆ ಅಷ್ಟೇ ನೀರು ಬರಲಿ, ಉಳಿದ ಬರಬೇಡತ್ತೆ ಅನ್ನೋದು ಮಾಡಿದ್ರು. ಇವತ್ತು ಗಂಗೆ ಹರಿದೇ ಇದ್ದಿದ್ರೆ ಗಂಗಾ ನದಿ ಎಷ್ಟು ಭಗೀರಥರು ಮಹರ್ಷಿ ಭಗೀರಥರು ಕಠೋರ ತಪಸ್ಸು, ಆ ತಪಸ್ಸು ಕೆಡಿಸ್ಬೇಕಂತ ಎಷ್ಟು ರೀತಿ ತೊಂದರೆ ಕೊಟ್ಟರು ಅವ್ರಿಗೆ. ಈಗ ಹೆಂಗ ಸ್ವಾಮಿಗಳು ಕೊಡ್ಲಕತ್ತಾರಲ್ಲ, ಇದೇನು ಕಡಿಮೆ ಬಿಡ್ರಿ, ಇದೇನು ಆಗೋದು. ಭಗೀರಥರು ಕೊಟ್ಟಂತ ತೊಂದರೆ ನೋಡ್ಬಿಟ್ರೆ ದೇವರೇ ತೊಂದರೆ ಕೊಡ್ತಾನ. ಯಾಕಂದ್ರೆ ಪರೀಕ್ಷೆ ಮಾಡಿ ಎಕ್ಸಾಮ್ ಮಾಡಬೇಕಲ್ಲ, ಅವಾಗ ತೊಂದರೆ ಕೊಟ್ಟಾಗ ಒಂದೇ ಒಂದು ಬೇಡದ್ರು ಮಹರ್ಷಿ ಭಗೀರಥರು. ಏನಪ್ಪಾ ಅಂದ್ರೆ ನಿನ್ನ ಜಟದಲ್ಲಿರುವಂತ ಗಂಗೆಯನ್ನ ಭೂಮಿಗೆ ಹರಿಸು. ಆ ಭಗೀರಥರ ತಪಸ್ಸಿನ ಪುಣ್ಯದಿಂದ ಗಂಗಾ ನದಿ ಭೂಮಿಗೆ ಹರಿದಳು. ಸಿಕ್ಕಾಪಟ್ಟೆ ಹರಿಲಾಕತ್ತಳು ಗಂಗಾ ನದಿ. ಕಂಟ್ರೋಲ್ ಆಗಲಿಲ್ಲ, ಎಲ್ಲ ಕಿತ್ಕೊಂಡು ಹೊಂಟು. ಬರೀ ನೀವು 5 HP ಮೋಟರ್ ಹತ್ತಿದ್ರೆ ಒಟ್ಟುಗಳು ಹೆಂಗ್ ಕಿಕ್ಕಿದ್ ಹೋಗ್ತಿರ್ತಲ್ಲ. ಗಂಗಾ ನದಿ ಶಿವನ ಇದರಲ್ಲಿ ಬೀಳಾಗ ಕಡೆಗೆ ಭಗೀರಥರು ಪ್ರಾರ್ಥನೆ ಮಾಡ್ಕೊಂಡು ಈ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಾಗ ಶಿವ ಅದನ್ನ ತಿರುಗುನಾಗ ಹಿಂಗೆ ಕಟ್ಕೋತಾನ, ಗಂಗೆಯನ್ನು ಕಟ್ಕೊಂಡು ಬಿಡ್ತಾನೆ. ಗಂಗಾ ನದಿ ದೇಶನಾಗ ಯಾಕೆ ಪವಿತ್ರ ಐತಂದ್ರೆ ಎಷ್ಟು ದಿವಸ ಇಟ್ಟರು ಅದ್ರಾಗ ಹುಳ ಆಗುದಿಲ್ಲ. ನಮ್ಮ ಹಿಂದಿನ ರಾಜ ಮಹಾರಾಜರು ವಿದೇಶಕ್ಕೆ ಇಂಗ್ಲೆಂಡ್ಗೆ ಪಂಗ್ಲೆಂಡ್ ಎಲ್ಲರೂ ವಿದೇಶಕ್ಕೆ ಹೋಗ್ತಿದ್ರು. ಅವಾಗ ದೊಡ್ಡ ನೀವು ಹೋಗ್ರಿ ರಾಜಸ್ಥಾನದಾಗ ದೊಡ್ಡ ಇಂತಿಂತ ಹಂಡಿ ಅದಾವ. ಆ ಹಡಗದಾಗ ಹಾಕೊಂಡು ಗಂಗಾ ನದಿ ತುಂಬಿಕೊಂಡು ಅವರು ಹೋಗಿ ಬರುತ್ತಾನೆ. ನೀರಾಗಲೇ ಗಂಗಾ ನದಿ ಹೋಯ್ತಿದ್ರು. ಇಂತಹ ಸತ್ಪುರುಷರು ಮಾಡಿದ್ದ ಫಲದಿಂದ ನಾವೆಲ್ಲರೂ ಬಂಧುಗಳೇ ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಮೀಸಲಾತಿ ಹೋರಾಟ ನಡೀದೆ. ವಿನಾಯಕ ನಮ್ಮ ಒಬ್ರು ಮುತ್ತಿಯರು ಬಂದಿದ್ರಲ್ಲ, ಮಾಲಿಂಗಪುರ ತಾಲೂಕು ಆಗ್ಬೇಕಂತ 4 ವರ್ಷ ಮೇಲೆ ಕೂತಿ ಅಂತ ಹೇಳಿ. ಮೊನ್ನೆ ನಮ್ಮ ಮಾದಿಗ ಸಮಾಜದವ್ರು ನಾನು ಸನ್ಮಾನ ಮಾಡಕ್ ಬಂದಿದ್ರು. ನಾವು ವಿಧಾನಸಭೆಗಳಿಗೆ ಕೇಳಿದ್ದೆ ಸಿದ್ದರಾಮಯ್ಯನವ್ರಿಗೆ, ಅಲ್ರಿ ಒಳ ಮೀಸಲಾತಿ ಹಿಂದೆ ನಮ್ಮ ಕೊಟ್ಟಾರ, ಯಾವ ಸಮಾಜದ ಎಷ್ಟು ನ್ಯಾಯ ಐತಿ ಅವ್ರು ಕೊಟ್ಟು ಬಿಡ್ರಿ ಅಂತ ಹೇಳಿದೆ. ಅದಕ್ಕೂ ಸ್ವಲ್ಪ ಅಲ್ಲಿ ವಿರೋಧ ಆಯ್ತು. 1-2 ಮಂದಿ ನನ್ನ ಮ್ಯಾಗ ಜಿಗಿದಾಡಿದ್ರೆ ಏನ್ ಹೇಳಿದೆ, ನೀ ಯಾಕೆ ನಮ್ಮ ಸಮಾಜದ ಮೀಸಲಾತಿ ಮಾತಾಡ್ತೇ ತಗೊಂಡ. ನಾ ಹೇಳಿದೆ, ನಿಮ್ಮ ಸಮಾಜದವ್ರು ನಾನು ಊಟಕ್ಕೆ ಹಾಕ್ತೀನಿ, ನಾ MLA ಆಗಿನಪ್ಪ ಅಂತ. ಈ ಬಿಜಾಪುರ ನಗರದಾಗ ಒಂದು 12 ರಿಂದ 15 ಸಾವಿರ ಉಪ್ಪಾರ ಸಮಾಜದವ್ರು ಅದಾರ ನಮ್ಮಲ್ಲಿ.